ನಿಮ್ಮದೇ ಅಗ್ರಿ ಡ್ರೋನ್ ಸ್ಪ್ರೇಯಿಂಗ್ ಉದ್ಯಮವನ್ನ ಆರಂಭಿಸಿ. ನಮಸ್ಕಾರ ರೈತರೇ, ನೀವು ಡ್ರೋನ್ ಸ್ಪ್ರೇಯಿಂಗ್ ಸೇವೆ ಆರಂಭಿಸಿ ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೂ ಆದಾಯ ಗಳಿಸಬಹುದು ಅಂತ ನಿಮಗೆ ಗೊತ್ತಾ? ಅಗ್ರಿ ಡ್ರೋನ್ ಬಳಸಿ ಕಡಿಮೆ ಸಮಯದಲ್ಲಿ ಹೆಚ್ಚು ಎಕರೆಗೆ ಸ್ಪ್ರೇ ಮಾಡಬಹುದು. ನಿಮ್ಮ ಪ್ರದೇಶದ ರೈತರಿಗೆ ಸೇವೆ ನೀಡಿ ಆದಾಯ ಗಳಿಸಬಹುದು. ಕಡಿಮೆ ವೆಚ್ಚ, ಹೆಚ್ಚು ಲಾಭದ ಅವಕಾಶ. ಇದು ವೇಗವಾಗಿ ಬೆಳೀತಾ ಇರೋ ಒಂದು ಉತ್ತಮ ಉದ್ಯಮ. ಸರ್ಕಾರದ ಸಹಾಯದಿಂದ ಆರಂಭಿಸೋದು ಸುಲಭ. ನಾವು ಈಗಲ್ ಐ ಡ್ರೋನ್ಸ್ ಪ್ರೈವೇಟ್ ಲಿಮಿಟೆಡ್, ಗುಣಮಟ್ಟ ವಿಶ್ವಾಸಾರ್ಹತೆಯೊಂದಿಗೆ ಅಗ್ರಿ ಡ್ರೋನ್ ತಯಾರಿಸೋ ಭಾರತೀಯ ಕಂಪನಿ. ವೀಕ್ಷಕರೇ, ನಮ್ ಜೊತೆ ಇವಾಗ ಓನರ್ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಸುಮೋಗ್ ಅಂತ. ಓಕೆ ಸರ್, ನಿಮ್ ಡ್ರೋನ್ ಬಗ್ಗೆ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಓಕೆ, ನಮ್ ಕಂಪ್ನಿ ಹೆಸರು ಈಗಲ್ ಐ ಡ್ರೋನ್ಸ್ ಅಂತ. ಓಕೆ. ಸೊ ಈ ಡ್ರೋನ್ಸ್ ನ ಏನಕ್ಕೆ ಮೇನ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಫರ್ಟಿಲೈಸರ್ ಸಿಂಪಡಣೆಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಫಾರ್ಮರ್ಸ್ ಏನಾಗ್ತಾ ಇದೆ ಅಂದ್ರೆ ದಿಸಕ್ಕೆ ಆನ್ ಟೈಮ್ ಲೇಬರ್ ಅವೈಲಬಿಲಿಟಿ ಇರಬೇಕು. ಮತ್ತೆ ಇಲ್ಲ ಅಂದ್ರೆ ಲೇಟ್ ಆಯ್ತು ಅಂದ್ರೆ ಪೆಸ್ಟ್ ಅಟ್ಯಾಕ್, ಡಿಸೀಸ್ ಅಟ್ಯಾಕ್ ಇಂದ ತುಂಬಾ ಲಾಸ್ ಆಗ್ತಾ ಇದೆ. ಸೊ ಇದಕ್ಕೆ ಆನ್ ಟೈಮ್ ಅಲ್ಲಿ ಅದೇ ಸೀಸನ್ ಅಲ್ಲಿ ಫಾರ್ಮರ್ಸ್ ಗೆ ಸ್ಪ್ರೇಯಿಂಗ್ ಕರೆಕ್ಟ್ ಟೈಮ್ ಅಲ್ಲಿ ಆಗ್ಬೇಕು. ಅದಕ್ಕೋಸ್ಕರ ಏನಾಗ್ತಾ ಇದೆ, ಲೇಬರ್ ಅವೈಲಬಿಲಿಟಿನೂ ಕಷ್ಟ ಆಗ್ತಾ ಇದೆ, ಮತ್ತೆ ಕ್ಲೀನ್ ಆಗಿ ಸ್ಪ್ರೇನು ಆಗ್ಬೇಕು. ಈ ಚಾಲೆಂಜಸ್ಗೋಸ್ಕರ ಏನಾಗ್ತಾ ಇದೆ, ಡ್ರೋನ್ಸ್ ನ ಯೂಸ್ ಮಾಡ್ತಾ ಇದಾರೆ. ಡ್ರೋನ್ಸ್ ಇಂದ ಯೂಸ್ ಮಾಡಿದ್ಮೇಲಿಂದ ಏನಾಗ್ತಾ ಇದೆ ಅಂದ್ರೆ ದಿಸಕ್ಕೆ ಒಂದು 30 to 40 acres ಈಸಿಯಾಗಿ ಸ್ಪ್ರೇ ಮಾಡಬಹುದು. ಸರ್, ಅಂದ್ರೆ ಈ ಡ್ರೋನ್ ಗೆ ವಾಟರ್ ಕೆಪಾಸಿಟಿ ಎಷ್ಟಿದೆ ಸರ್? ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟರ್ ಕೆಪಾಸಿಟಿ. ಅಂದ್ರೆ ಲೈಕ್ ಎಷ್ಟು ಎಕರ್ಸ್ ಗೆ ಅದು ಸ್ಪ್ರೇ ಆಗುತ್ತೆ? ಒಂದು ಟ್ಯಾಂಕ್ ಬಂದ್ಬಿಟ್ಟು 1 ಎಕರ್ಗೆ ಸ್ಪ್ರೇ ಮಾಡ್ತಾರೆ. ಕ್ರಾಪ್ ಟು ಕ್ರಾಪ್ ಬೇರೆ ಆಗುತ್ತೆ. ಒಂದೊಂದು ಕ್ರಾಪ್ಗೆ 1 ಎಕರ್ಗೆ 2 ಟ್ಯಾಂಕ್ ಹಾಕ್ತಾರೆ, ಒಂದೊಂದು ಕ್ರಾಪ್ಗೆ 1 ಟ್ಯಾಂಕ್ ಹಾಕ್ತಾರೆ. ಈಗ ರೈತರುಗಳಿಗೆ ಒಂದು ಡೌಟ್ ಇರುತ್ತೆ, ತಗೊಂಡ್ರೆ ಏನ್ ಬೆನಿಫಿಟ್ಸ್ ಇರುತ್ತೆ ಅಂತವರಿಗೆ ಏನಂತ ಹೇಳ್ತೀರಾ? ಸೊ ರೈತರಿಗೆ ಏನಾಗ್ತಾ ಇದೆ ಅಂದ್ರೆ ಎಕ್ಸಾಂಪಲ್ ಕಬ್ಬು ಮತ್ತೆ ಮೆಕ್ಕೆಜೋಳ, ಅರಿಕನೆಟ್, ಕೋಕೋನಟ್ ಮತ್ತೆ ಹಲವಾರು ಕ್ರಾಪ್ಸ್ ಗೆ ಡಿಫ್ರೆಂಟ್ ಚಾಲೆಂಜಸ್ ಬರುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಮಾಡಕ್ಕಾಗಿ ಕನ್ವೆನ್ಷನಲಿ ಮಾಡಕ್ಕಾಗಲ್ಲ. ಕಬ್ಬು ಒಳಗಡೆ ಹೋಗಕ್ಕಾಗಲ್ಲ, ಮೆಕ್ಕೆಜೋಳ ಒಳಗಡೆ ಹೋಗಕ್ಕಾಗಲ್ಲ ಸ್ಪ್ರೇ ಮಾಡಕ್ಕೆ, ಅರಿಕನೆಟ್, ಕೋಕೋನಟ್ ಮೇಲಿಂದ ಸ್ಪ್ರೇ ಮಾಡೋದ್ ಕಷ್ಟ. ಈ ತರ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಒಂದು ಆಕ್ಸೆಸಿಬಿಲಿಟಿ ಮೊದ್ಲಿರ್ಲಿಲ್ಲ, ಇವಾಗ ಈ ಡ್ರೋನ್ ಇಂದ ಒಂದ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲೇಬರ್ ಅವೈಲಬಿಲಿಟಿ ಆನ್ ಟೈಮ್ಗೆ ಆಳ್ಗಳು ಸಿಗೋದು ಸ್ವಲ್ಪ ಚಾಲೆಂಜ್ ಆಗಿದೆ. ಯಾಕಂದ್ರೆ ಪೀಕ್ ಸೀಸನ್ ಅಲ್ಲಿ ಎಲ್ಲಾ ಆಳ್ಗಳು ಒಂದೊಂದ್ ಕಡೆ ಬಿಸಿ ಇರ್ತಾರೆ, ಎಲ್ಲರಿಗೂ ಬೇಕು. ಸೊ ಲೇಬರ್ ಅವೈಲಬಿಲಿಟಿ ಇದಾದ್ರೆ ದಿಸಕ್ಕೆ 30 to 50 acres ಈಸಿಯಾಗಿ ಕವರ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಮಿಕಲ್ಸ್ ಇರುತ್ತೆ. ಈಗ ಆಳ್ಗಳನ್ನು ಕೆಮಿಕಲ್ಸ್ ಹಾಕ್ಬೇಕಾದ್ರೆ ಅವ್ರ ಹೆಲ್ತ್ ಇಶ್ಯೂಸು ಆಗುತ್ತೆ. ಸೊ ಬಟ್ ಇದಾದ್ರೆ ಏನಾಗುತ್ತೆ ಅಂದ್ರೆ ಆ ಇಶ್ಯೂಸು ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ವೆರಿ ಕ್ವಿಕ್ ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ, ಫಾರ್ಮ್ ಓನರ್ಸ್ ಎಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಬಹುದು, ಕ್ಲೀನ್ ಆಗಿ ಆಗ್ತಾ ಇದೆಯಾ, ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ. ಈಗ ಲೇಬರ್ಸ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಏನಾಗ್ತದೆ, ಸ್ವಲ್ಪ ಚಾಲೆಂಜಸ್ ಬರುತ್ತೆ, ಅವ್ರದ್ದು ಮಿಸ್ಟೇಕ್ ಅಂತ ಹೇಳಕ್ಕಾಗಲ್ಲ. ಬಟ್ ಇದಾದ್ರೆ ಏನಾಗುತ್ತೆ, ಯೂನಿಫಾರ್ಮ್ ಆಗಿ ಆಗುತ್ತೆ. ಸರ್, ಈಗ ಲೇಬರ್ಸ್ ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವ್ರಿಗೆ ಸ್ಪ್ರೇ ಮಾಡ್ಲಿಕ್ಕೆ. ಸೊ ನಿಮ್ ಡ್ರೋನ್ ತಗೊಳ್ಳೋದ್ರಿಂದ 1 ನಿಮಿಷಕ್ಕೆ ಅಥವಾ 1 ಅವರ್ಗೆ ಎಷ್ಟು ಎಕರ್ಸ್ ನ ಸ್ಪ್ರೇ ಮಾಡ್ಬೋದು ಸರ್? 1 ಎಕರೆಗೆ 4 ರಿಂದ 6 ನಿಮಿಷ ತಗೊಳುತ್ತೆ ಸ್ಪ್ರೇ ಮಾಡಕ್ಕೆ. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಒಂದೇ ಕಡೆ ಹೊಲ ಇತ್ತು ಅಂದ್ರೆ 80 to 100 acres ಮಾಡಿರೋರು ಇದಾರೆ. ಈಗ ಎಕರೆ 4 ಪ್ಯಾಚ್ ಇದ್ರೆ 2 ಎಕರೆ 4 ಎಕರೆ ಆತರ ಇದ್ರೆ ದಿಸಕ್ಕೆ 20 ರಿಂದ 30 ಎಕರೆ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಇದೇ ತರ ತುಂಬಾ ತರ ಡ್ರೋನ್ಸ್ ಇದೆ. ಸೊ ನಿಮ್ ಡ್ರೋನ್ ಅಲ್ಲಿ ಏನ್ ಸ್ಪೆಷಲ್ ಮತ್ತೆ ಏನೇನ್ ಫೀಚರ್ಸ್ ಇದೆ ಸರ್? ಈಗ ಮಾರ್ಕೆಟ್ ಅಲ್ಲಿ ನಾವು ನೋಡಿದ್ರೆ ಡ್ರೋನ್ಸ್ 10 ಡ್ರೋನ್ಸ್ ಅಲ್ಲಿ 8 ಡ್ರೋನ್ ಎಲ್ಲ ಸೇಮೇ ಇರುತ್ತೆ. ಚೈನಾದಿಂದ ತಗೊಂಡ್ಬರ್ತಾರೆ, ಫಿಕ್ಸ್ ಮಾಡ್ತಾರೆ, ಜೋಡಿಸ್ತಾರೆ, ಮಾಡ್ತಾರೆ. ನಮ್ದು ಏನಾಗುತ್ತೆ ಅಂದ್ರೆ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು. ಇದ್ರಲ್ಲಿ ಯೂಸ್ ಮಾಡೋದು ಕಾರ್ಬನ್ ಫೈಬರ್ ಬಾಡಿ. ಸೊ ಸಖತ್ ಗಟ್ಟಿ ಇರುತ್ತೆ ಈ ಕಾರ್ಬನ್ ಫೈಬರ್ ಬಾಡಿ. ಬೇರೆದೆಲ್ಲ ಪ್ಲಾಸ್ಟಿಕ್ ಬಾಡಿ ಇರುತ್ತೆ. ಮತ್ತೆ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಈ ಒಂದು GPS ಇರುತ್ತೆ, ನಮ್ದು ಅದೇ 2 GPS ಇರುತ್ತೆ. ಸೊ 2 GPS ಇದ್ರೆ ತುಂಬಾನೇ ಸೇಫ್ಟಿ ಜಾಸ್ತಿ ಇರುತ್ತೆ. ಮತ್ತೆ ಮಾರ್ಕೆಟ್ ಅಲ್ಲಿರೋ ಡ್ರೋನ್ಸ್ ಏನಾಗ್ತಾ ಇದೆ ಅಂದ್ರೆ ಆವಾಗ ಕ್ಯಾಲಿಬ್ರೇಷನ್ ಮಾಡ್ಬೇಕು. ಒಂದ್ ಜಾಗ ಇಲ್ಲಿ ಸ್ಪ್ರೇ ಮಾಡಿದ್ಮೇಲೆ ಇನ್ನೊಂದ್ ಜಾಗ ಹೋಗ್ತಾರೆ, ಒಂದು 50 ಕಿಲೋಮೀಟರ್ ದೂರ. ತಿರ್ಗಾ ಈ ಡ್ರೋನ್ ಇಷ್ಟು ಡ್ರೋನ್ ಎತ್ಕೊಂಡು ಕ್ಯಾಲಿಬ್ರೇಟ್ ಮಾಡ್ಬೇಕು. ಇದ್ರಿಂದ ಎವ್ರಿ ಟೈಮ್ 20 ನಿಮಿಷ 30 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ನಮ್ ಡ್ರೋನ್ ಅಲ್ಲಿ ಅದ್ ಕೇಳಲ್ಲ. ಯಾಕೆ ಅಂದ್ರೆ ನಾವು ಹಾಕಿರೋ ಸೆನ್ಸರ್ಸ್ ಇಂದ ಟೈಮ್ ತುಂಬಾನೇ ಸೇವ್ ಮಾಡುತ್ತೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಏನು ಅಂದ್ರೆ ಇದು ಯೂಸ್ ಮಾಡೋದು ಸ್ಪ್ರೇಗೋಸ್ಕರ. ಸ್ಪ್ರೇದಲ್ಲಿ ಏನಾಗುತ್ತೆ ಅಂದ್ರೆ ಈಗ ನೀರಿಗೆ ಪೌಡರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಆ ಪೌಡರ್ ಮಿಕ್ಸ್ ಆಗಿದ್ರೆ ಕ್ಲಾಗ್ ಆಗ್ಬಿಡುತ್ತೆ, ನಾಜಿಲ್ ಎಲ್ಲ ಕಟ್ಕೊಂಡ್ಬಿಡುತ್ತೆ. ಬಟ್ ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ರೊಟೇಷನ್ ನಾಜಿಲ್ ಯೂಸ್ ಮಾಡ್ತೀವಿ, ಏನೇ ಆದ್ರೂ ಕ್ಲಾಗ್ ಆಗಲ್ಲ. ಸೊ ನಾವು ಕಂಪ್ಲೀಟ್ ಪಾರ್ಟಿಕಲ್ ಸೈಜ್ ನ ಕಂಟ್ರೋಲ್ ಮಾಡಬಹುದು. ಹನಿ ಸೈಜ್ ನ ಒಂದೊಂದ್ ಕ್ರಾಪ್ಗೆ ದಪ್ಪ ಹನಿ ಬೇಕು, ಒಂದೊಂದ್ ಕ್ರಾಪ್ಗೆ ಹನಿ ಸೈಜ್ ತುಂಬಾ ಕಮ್ಮಿ ಇರಬೇಕು. ಇದನ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಬಹುದು. ಈಗ ಫೀಲ್ಡ್ ಅಲ್ಲಿ ಮಾಡ್ತಾ ಇರ್ತಾರೆ, ನಾಜಲ್ ಕತ್ಕೊಂಡ್ಬಿಡ್ತು ಅಂದ್ರೆ 15-20 ನಿಮಿಷ ತಿರ್ಗಾ ಲ್ಯಾಂಡ್ ಮಾಡಿ ಸರಿ ಮಾಡ್ಬೇಕು.
ಬಟ್ ಇದ್ರಲ್ಲಿ ಏನೇ ಆದ್ರೂ ಕಟ್ಟಲ್ಲ. ಓಕೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ಬೋದು. ಒಂದ್ ನಮ್ಗೆ ಸ್ಯಾಂಪಲ್ ತೋರಿಸಬಹುದಾ ಸರ್ ನಿಮ್ ಡ್ರೋನ್? ಫಾರ್ಮರ್ಸ್ ಎಷ್ಟು ಯೂಸ್ ಇದೆ ಅಂತ ಗೊತ್ತಾಯ್ತು. ಈಗ ಫಾರ್ಮರ್ಸ್ ನ ಬಿಟ್ಟು ಬೇರೆ ಯಾರಾದ್ರೂ ಇದನ್ನ ತಗೋಬೋದಾ ಸರ್? ಈಗ ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ಒಬ್ರು ಇಂಜಿನಿಯರಿಂಗ್ ಮುಗಿಸ್ತಾರೆ, ಇಲ್ಲಾಂದ್ರೆ PUC ಮುಗಿಸ್ತಾರೆ, ಅದಾದ್ಮೇಲೆ ಬೇರೆ ಕಡೆ ಹೋಗಿ ಜಾಬ್ ಮಾಡ್ತಾರೆ. ಸುಮಾರು ಜನ ಏನ್ ಮಾಡ್ಬೇಕು ಅಂತ ಇರ್ತಾರೆ, ಅವರೇ ಸ್ವಂತದಾಗಿ ಸ್ಟಾರ್ಟ್ ಮಾಡ್ಬೇಕು, ಅವ್ರ ಊರಲ್ಲೇ ಇದ್ಕೊಂಡು ಸ್ವಂತ ಬಿಸ್ನೆಸ್ ತರ ಸ್ಟಾರ್ಟ್ ಮಾಡ್ಬೇಕು. ಯಾರೇ ಆಗ್ಲಿ ಒಂದು PUC ಮಾಡಿ ಒಂದು ಜಸ್ಟ್ 10th ಸ್ಟ್ಯಾಂಡರ್ಡ್ ಆಗಿದ್ರೆ ಸಾಕು, ಅವರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಅನುಕೂಲ ಆಗ್ಲಿ ಅನ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಗವರ್ಮೆಂಟ್ ಅವ್ರು ಬಂದ್ಬಿಟ್ಟು ಲೋನ್ ಆಪ್ಷನ್ಸ್ ಸಪೋರ್ಟ್ ಮಾಡಿದ್ದಾರೆ. ನಾವು ಕಂಪ್ಲೀಟ್ ಲೋನ್ ಮಾಡ್ಕೊಡ್ತೀವಿ. ದಿವಸಕ್ಕೆ ಒಂದು ಡ್ರೋನ್ ಇಂದ ಮಿನಿಮಮ್ 8,000ದಿಂದ 13,000-14,000ವರೆಗೂ ದುಡಿಬಹುದು, ಈಸಿಯಾಗಿ ದುಡಿಬಹುದು. ಸರ್ ಇವಾಗ ಇದನ್ನ ತಗೊಂತಾರೆ, ಕೆಲವೊಬ್ರಿಗೆ ಹೇಗ್ ಪ್ರಾಪರ್ ಲೋನ್ಸ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಆ ತರದವ್ರಿಗೆ ಏನಾರ ಹೇಳ್ಬೋದು ಸರ್ ನೀವು? ನಾವು ಕಂಪ್ಲೀಟ್ ಕರ್ನಾಟಕದಲ್ಲಿ ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ಅವ್ರಿಗೆ ಲೋನ್ಗೋಸ್ಕರ ಈಗ ಪ್ರಾಪರ್ಟಿ ಇರ್ಬೇಕು ಏನು ಬೇಕಾಗಲ್ಲ. ವಿತ್ ಜಸ್ಟ್ ತಿಂಗಳಿಗೆ ಒಂದು 15,000 EMI ಇಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತಿಂಗಳಿಗೆ ಮಿನಿಮಮ್ 50,000ದಿಂದ 1-1.5 ಲಕ್ಷವರೆಗೂ ಪ್ರಾಫಿಟ್ ರೆವೆನ್ಯೂ ಅಲ್ಲ, ದುಡಿಮೆ ಅಲ್ಲ, ಲಾಭ ಮಾಡ್ಬೋದು. ಮಿನಿಮಮ್ 50,000 ಲಾಭ ಇಂದ 1.25 ಲಕ್ಷ. ಓಕೆ ಸರ್, ಇವಾಗ ಕೆಲವೊಬ್ರು ರೆಂಟ್ ಗಳಿಗೆ ಕೇಳ್ತಾರೆ, ಅವ್ರು ತಗೊಂಡು ಅಥವಾ ಬೇರೆ ಯಾರಿಗಾರು ರೆಂಟ್ ಕೊಡಬಹುದು ಅಥವಾ ನೀವುಗಳು ಯಾರಿಗಾದ್ರೂ ರೆಂಟ್ ಕೊಡೋದು, ಆ ತರ ಏನಾದ್ರು ಆಪ್ಷನ್ಸ್ ಇದೆ ಸರ್? ಮೇನ್ಲಿ ಇದು ಬೈ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಬರೀ ಅವ್ರ ಹೊಲಕ್ಕಲ್ಲ, ಬೇರೆಯವರೆಲ್ಲ ಇಡೀ ಊರಿಗೆ ಎಲ್ಲಾರ ಹೊಲಕ್ಕೂ ಸ್ಪ್ರೇ ಮಾಡಿ ರೆವೆನ್ಯೂ ಮಾಡ್ತಾರೆ. ಅಂದ್ರೆ ನಿಮ್ ಕಡೆಯಿಂದ ರೆಂಟ್ಸ್ ಆ ತರ ಏನು ಸಿಗಲ್ಲ? ನಾವು ನಮ್ಗೆ ಯೂಶಲಿ ನಾವು ನೋಡಿ ಎನ್ಕ್ವೈರೀಸ್ ಬರುತ್ತೆ, ಡ್ರೋನ್ ಪರ್ಚೇಸ್ ಬಿಟ್ಟು ಸ್ಪ್ರೇನು ಮಾಡ್ತೀರಾ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀವಿ, ನಮ್ ಕಸ್ಟಮರ್ಸ್ ಇರ್ತಾರಲ್ವಾ, ಡ್ರೋನ್ ತಗೊಂಡಿರ್ತಾರಲ್ವಾ, ಅವ್ರಿಗೆ ಹೇಳ್ತೀವಿ, ನಿಯರೆಸ್ಟ್ ಊರಲ್ಲಿರೋ ಕಸ್ಟಮರ್ಗೆ ಹೇಳ್ತೀವಿ, ಅವರೇ ಸ್ಪ್ರೇ ಮಾಡ್ತೀವಿ. ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಈಗ ಡ್ರೋನ್ ಹೇಗ್ ಮೇಂಟೆನೆನ್ಸ್ ಮಾಡ್ಬೇಕು, ಹೇಗ್ ಫ್ಲೈ ಮಾಡ್ಬೇಕು, ರೂಲ್ಸ್ ರೆಗ್ಯುಲೇಷನ್ ಏನ್ ಫಾಲೋ ಮಾಡ್ಬೇಕು, ಆಮೇಲೆ ಕಂಪ್ಲೀಟ್ ಒಲೆ ಮೇಲೆ ಹೇಗ್ ಸ್ಪ್ರೇ ಮಾಡ್ಬೇಕು, ಕಂಪ್ಲೀಟ್ಲಿ ನಾವು ಟ್ರೈನ್ ಮಾಡ್ಕೊಡ್ತೀವಿ. ಅಂದ್ರೆ ಎಷ್ಟು ದಿನ ಟ್ರೈನ್ ಇರುತ್ತೆ, ಯಾವ ತರ ಟ್ರೈನ್ಸ್ ಮಾಡ್ತೀರಾ? ಯೂಶಲಿ ಇದು ಟ್ರೈನಿಂಗ್ 3 days to 5 days ಅಲ್ಲಿ ಮುಗಿದೋಗುತ್ತೆ. ಒಬ್ಬೊಬ್ರು 2-3 days ಅಲ್ಲಿ ಕಲ್ತ್ಕೊಂಡ್ಬಿಡ್ತಾರೆ. ಅವ್ರಿಗೆ ನಮ್ ಟ್ರೈನಿಂಗ್ ಹೆಂಗ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫೈ ಆಗ್ಬೇಕು, ಅವ್ರ ಧೈರ್ಯ ಬರ್ಬೇಕು, ನಾನು ಓಡಿಸಬಹುದು ಅಂತ. ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಈ ಸೇಫ್ಟಿ ಫೀಚರ್ಸ್ ಎಲ್ಲ ತುಂಬಾನೇ ಇರುತ್ತೆ. ಸೊ ಡ್ರೋನ್ ಸುಮ್ಮನೆ ರಿಮೋಟ್ ಸೈಡ್ ಅಲ್ಲಿ ಇಟ್ಟರೆ ಡ್ರೋನ್ ಸ್ಟೇಬಲ್ ಆಗಿರುತ್ತೆ. ಬ್ಯಾಟ್ರಿ ಖಾಲಿ ಆಯ್ತು ಅಂದ್ರೆ ಬಂದು ಆಟೋಮೆಟಿಕ್ ಬಂದು ಲ್ಯಾಂಡ್ ಆಗುತ್ತೆ, ವಾರ್ನಿಂಗ್ ಕೊಡುತ್ತೆ. ಈ ತರ ಸೇಫ್ಟಿ ಫೀಚರ್ಸ್ ಇರುತ್ತೆ. ಸೊ ತುಂಬಾ ಈಸಿ, ಯಾರು ಬೇಕಂದ್ರೆ ಫ್ಲೈ ಮಾಡಬಹುದು. ಸರ್ ಇವಾಗ ಹೇಗೆ ಅಂದ್ರೆ ಕೆಲವೊಬ್ರು ರೈತರಿಗೆ ಹೇಗೆ ಅಂದ್ರೆ ಅಯ್ಯೋ ಡ್ರೋನ್ಸ್ ಏನು ವರ್ಕ್ ಆಗಲ್ಲ, ಏನು ಯೂಸ್ ಆಗಲ್ಲ, ಆ ತರ ಮೆಂಟಾಲಿಟಿ ಇರುತ್ತೆ. ಸೊ ಆ ತರದವ್ರಿಗೆ ನೀವ್ ಏನಂತ ಹೇಳ್ತೀರಾ? ಆ ತರ ಯೂಶಲಿ ಏನಾಗ್ತಾ ಇದೆ ಅಂದ್ರೆ ಸುಮಾರು ಊರಲ್ಲಿ ಇನ್ನ ಡ್ರೋನ್ಸ್ ಬಂದಿಲ್ಲ, ಅವ್ರಿಗೆ ಈ ತರ ಪ್ರಶ್ನೆ ಜಾಸ್ತಿ ಬರುತ್ತೆ. ಬಟ್ ಸುಮಾರು ಕಡೆ ಆಲ್ರೆಡಿ ರಿಸಲ್ಟ್ ನೋಡಿದ್ಮೇಲೆ ಅವ್ರು ಡ್ರೋನೇ ಬೇಕು ಅಂತ ಇದ್ದಾರೆ. ಈಗ ಸುಮಾರು ಕ್ವಶನ್ಸ್ ಬರುತ್ತೆ. ಈಗ ಒಂದೇ ಎಕರೆಗೆ 10 ಲೀಟರ್ ಟ್ಯಾಂಕ್ ಹೆಂಗ್ ವರ್ಕ್ ಆಗುತ್ತೆ, ನಾವು 50 ಲೀಟರ್ 100 ಲೀಟರ್ ಹಾಕಿ ಪಂಪಲ್ಲಿ ಹೊಡಿತೀವಿ, ಇದ್ರಲ್ಲಿ ಹೇಗ್ ವರ್ಕ್ ಆಗುತ್ತೆ ಅಂತ. ಬಟ್ ಈಗ ನಾವು ನೋಡಿದ್ರೆ 1 ಎಕರೆಗೆ ಎಷ್ಟು ಔಷಧಿ ಇಲ್ಲಾಂದ್ರೆ ಗೊಬ್ಬರ ಎಷ್ಟಾಗ್ಬೇಕು, ಲಿಕ್ವಿಡ್ ಗೊಬ್ಬರ ಅಷ್ಟೇ ಸೇಮ್ 1 ಎಕರೆಗೆ ಹಾಕೋದು 1 ಬಾಟ್ಲಿಗೆ ಹಾಕ್ತೀವಿ, 1 ಟ್ಯಾಂಕ್ ಹಾಕ್ತಿವಿ. ಒಂದು ಟ್ಯಾಂಕ್ ನ 1 ಎಕರೆ ಕಂಪ್ಲೀಟ್ ಆಗಿ ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ. ಇದರಿಂದ ಆಲ್ರೆಡಿ ರಿಸಲ್ಟ್ಸ್ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫರ್ಟಿಲೈಸರ್. ಇದು ಸುಮಾರು ಕಡೆ ಆಲ್ರೆಡಿ ಯೂಸ್ ಮಾಡ್ತಾ ಇದೆ. ಸರ್ ಈಗ ಹೇಗೆ ಅಂದ್ರೆ ನಿಮ್ ಡ್ರೋನ್ ತಗೊಳ್ಳೋದ್ರಿಂದ ಅವರಿಗೆ ಅಮೌಂಟ್ ಅವ್ರು ದುಡಿಬಹುದು, ಮತ್ತೆ ತುಂಬಾ ಯೂಸಸ್ ಇದೆ. ಯಾಕಂದ್ರೆ ಈಗ ಎಲ್ಲಾ ಕಡೆ ಲೇಬರ್ಸ್ ಗಳು ಸಿಗಲ್ಲ, ತುಂಬಾ ಕಷ್ಟ ಇದೆ ಲೇಬರ್ಸ್ ಗೆ. ಸೊ ನಿಮ್ದು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ರೈತರಿಗೆ. ಹೌದು, ಮೇನ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ರೈತರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹೌದು, ರೈತರಿಗೆ ಸ್ಪ್ರೇ ಮಾಡಿ ಸಪೋರ್ಟ್ ಮಾಡ್ತಾ ಇದಾರಲ್ವಾ, ಅವ್ರಿಗೂ ಒಳ್ಳೆ ಬಿಸ್ನೆಸ್ ಬರ್ತಾ ಇದೆ. ಅವ್ರಿಗೆ ಅನುಕೂಲ ಆಗ್ಲಿ, ಫಸ್ಟ್ ಇನ್ವೆಸ್ಟ್ಮೆಂಟ್ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ಏನ್ ಮಾಡಿದ್ದಾರೆ, ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಲೋನ್ ವಿತೌಟ್ ಎನಿ ಪ್ರಾಪರ್ಟಿ, ಏನು ಕೊಲಾಟ್ರಲ್ ಏನು ಬೇಡ, ವೆರಿ ಮಿನಿಮಮ್ ಡೌನ್ ಪೇಮೆಂಟ್ ಇಂದ ಒಂದು ಡ್ರೋನ್ ನ ಖರೀದಿ ಮಾಡ್ಕೊಂಡು 2 ದಿವಸ ದುಡಿದ್ರೆ 1 ತಿಂಗಳು EMI ಕಟ್ಬಹುದು. ಆ ತರ ಪ್ರಾಫಿಟ್ ಬರುತ್ತೆ. ಸೊ ಈಗ ನಾವು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡ್ರೋನ್ ಕಾಸ್ಟ್ ಕಮ್ಮಿ ಅಂತ ಒಬ್ಬೊಬ್ರು ಹೊರಟೋಗ್ತಾರೆ. ಆವಾಗ ಫಸ್ಟ್ ಫ್ಲೈಟ್ ಒಂದೇ, ಮತ್ತೆ 50 ಫ್ಲೈಟ್ 100 ಫ್ಲೈಟ್ ಆದ್ಮೇಲೆ ಒಂದೇ ತರ ಪರ್ಫಾರ್ಮ್ ಆಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಕಾಸ್ಟ್ ಕಮ್ಮಿ ಅನ್ಬಿಟ್ಟು ಒಂದೊಂದ್ಸತಿ ತಗೊಂಡ್ಬಿಟ್ಟಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ 50 ಫ್ಲೈಟ್ ಆದ್ಮೇಲೆ ಪರ್ಫಾರ್ಮೆನ್ಸ್ ಇಳಿತಾ ಇದೆ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇಳಿತಾ ಇದೆ. ಬಟ್ ಏನ್ ಮೇನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಫಸ್ಟ್ ಫ್ಲೈಟು ಅಷ್ಟೇ 200 ಫ್ಲೈಟ್ ಆದ್ಮೇಲೆನೂ ಅದೇ ತರ ಪರ್ಫಾರ್ಮೆನ್ಸ್ ಇದೆಯಾ, 500 ಫ್ಲೈಟ್ ಆದ್ಮೇಲೆನೂ ಒಂದೇ ತರ ಫ್ಲೈ ಆಗ್ತಾ ಇದೆಯಾ. ಇದು ಯಾವಾಗ ಮ್ಯಾಟರ್ ಆಗುತ್ತೆ ಅಂದ್ರೆ ಹೈ ಕ್ವಾಲಿಟಿ ಬ್ಯಾಟ್ರೀಸ್, ಹೈ ಕ್ವಾಲಿಟಿ ಪಾರ್ಟ್ಸ್ ಯೂಸ್ ಮಾಡಿದ್ರೇನೆ ಆ ಫೀಚರ್ಸ್, ಆ ಪರ್ಫಾರ್ಮೆನ್ಸ್ ನಿಮ್ಗೆ ಸಿಗೋದು. ಸೊ ಸುಮಾರು ಜನ ಹೇಳಿದ್ದಾರೆ, ಬೇರೆ ಕಡೆ ಡ್ರೋನ್ ತಗೊಂಡೆ
ಯೂಸ್ ಮಾಡಿದ್ಮೇಲೆ ಒಂದು 50 ಫ್ಲೈಟ್ ಆದ್ಮೇಲೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇಳ್ದೋಯ್ತು ಅಂತ. ಸೊ ಕಾಸ್ಟ್ ಕಮ್ಮಿ ಅಂದ್ಬಿಟ್ಟು ಜಾಗ್ರತೆಯಾಗಿ ನೋಡ್ಕೊಂಡು ತಗೊಳ್ಳಿ. ಯಾಕೆಂದ್ರೆ ನೋಡಕ್ಕೆ ಎಲ್ಲಾ ಡ್ರೋನು ಸ್ಟಾರ್ಟಿಂಗ್ ಒಂದೇ ತರ ಕಾಣಿಸುತ್ತೆ. ನಾವು ಕೊಡೋ ಪಾರ್ಟ್ಸ್ ಮೇನ್ ಏನು ಅಂದ್ರೆ ಎಲ್ಲ ಟೆಸ್ಟ್ ಆಗಿ ಥೌಸಂಡ್ಸ್ ಆಫ್ ಫ್ಲೈಟ್ಸ್, ಹಂಡ್ರೆಡ್ಸ್ ಆಫ್ ಕಸ್ಟಮರ್ಸ್ ಫ್ಲೈ ಮಾಡಿ ಆ ಸ್ಟೇಬಲ್ ಆಗಿರೋ ಪ್ರಾಡಕ್ಟ್ಸ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾರ ಪಾರ್ಟ್ಸ್ ಮಾತ್ರನೇ ಹಾಕಿ ಯೂಸ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಟೈಮ್ ನೀವು ಫೀಲ್ಡ್ ಅಲ್ಲಿ ಇರ್ತೀರಾ, ರಿಪೇರ್ ಅಂಡ್ ಸರ್ವಿಸ್ ಮೇಂಟೆನೆನ್ಸ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಇದಲ್ಲ ಅವಾಗ. ಓಕೆ ಸರ್, ನಿಮ್ ಡ್ರೋನ್ ತುಂಬಾನೇ ಯೂಸ್ಫುಲ್ಸ್ ಇದೆ ರೈತರಿಗೆ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಬಂದು ನಿಮ್ ಡ್ರೋನ್ಸ್ ಗಳನ್ನ ನೀವು ತಗೊಂಡೋಗಿ. ನಾವು ನಮ್ಮದೇ ಸಬ್ ಸಿಸ್ಟಮ್ ಗಳನ್ನ ಅಭಿವೃದ್ಧಿ ಪಡಿಸ್ತೀವಿ. ಅವುಗಳನ್ನ ಮುಂದುವರೆದ ಅಪ್ಲಿಕೇಶನ್ ಗಳಲ್ಲೂ ಬಳಸಲಾಗುತ್ತೆ. ನಮ್ಮ ಜೊತೆ ನಿಮ್ಮ ಆದಾಯದ ಹೊಸ ಪ್ರಯಾಣವನ್ನ ಆರಂಭಿಸಿ. ಮತ್ತಷ್ಟು ಮಾಹಿತಿಗಾಗಿ ಕರೆ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.